ದ ವರ್ಲ್ಡ್ ಬೆಸ್ಟ್ ಪರ್ಫ್ಯೂಮ್ ಡೇ 25 ಆಫ್ ಫಾರ್ಮಿಂಗ್ ಲಾಗ್. ನಾನು ಇದೇ ತರ ಆರಾಮಾಗಿ ಮಲಗಿದ್ದೆ. ಏನ್ ಮಾಡೋದು, ಬೆಳಗ್ಗೆ ಆಯ್ತು ಎದ್ದೆ ಅಷ್ಟೇ. ಓ ಅಲ್ಲಾಗಿ ಲೆವೆಲ್ಗೆ ಬಂದಾತ. ಎದ್ಮೇಲೆ ಗೊತ್ತಲ್ಲ ನಮ್ ಡ್ಯೂಟಿ. ಅಲ್ಲ ಆ ವಣ್ಣ ಪೆಂಡಿ ಬಿಚ್ಚಿ ದನ್ಗಳಿಗೆ ಹುಲ್ಲು ಹಾಕ್ಬಾರ್ದಂತ ಇಷ್ಟು ದಾರ ಕಟ್ಟೈತೇನಪ್ಪ. ಅಲ್ಲ ಗುರು, ಒಂದ್ ಪೆಂಡಿಗೆ ಒಂದ್ ದಾರ ಕಟ್ತಾರೆ. ಅಲ್ಲ ಈ ವಣ್ಣ 3 ದಾರ ಕಟ್ಟೈತಿ. ಆ ಪೆಂಡಿನ ಬಿಚ್ಚಕ್ಕೆ ಬರಬಾರ್ದು ಅಂತ ಡಿಸೈಡ್ ಮಾಡೈತೇನೋ. ಆ ವಣ್ಣ ನನ್ನ ಕೈಗೆ ಏನಾರ ಸಿಕ್ಕರೆ ಇನ್ನೊಂದು 3 ದಾರ ಎಕ್ಸ್ಟ್ರಾ ಕಟ್ಟು, ಸೀದಾ ನಿಮ್ಮನಿಗೆ ತಂದು ಹಾಕ್ಬಿಡ್ತೀನಿ ಅಂತಿದ್ದೆ. ಅಲ್ಲಿಂದ ನಾನು ನಮ್ಮ ದೊಡ್ಡಪ್ಪ ಹೊಲಕ್ಕೆ ಹೋದ್ವಿ. ಯಾಕಂದ್ರೆ ಕುಂಟೆ ಬಿಲ್ಲಿ ಆಡಕ್ ಹೋಗಿ. ಇನ್ನೇನಕ್ಕೆ ಬ್ರೋ, ಜೋಳ ಎಲ್ಲ ಒಣಗ್ತಿದ್, ಅದಕ್ಕೆ ನೀರ್ ಹಾಸಕ್ಕೆ ಹೋದ್ವಿ. ಕರೆಂಟ್ ಯಾಕೋ ಅರ್ಧ ಗಂಟೆ ಬೇಗ ಕೊಟ್ಟಿದ್ರು. ನೈಟ್ ಶಿಫ್ಟ್ ಹೊಡೆದಿತ್ತು. ಇನ್ನ 2 ಪೈಪ್ ಹಾಕಿ ಮುಂದಕ್ಕೆ ಹಚ್ಬೇಕಿತ್ತು. ನಾವು ಬೇರೆ ಇಬ್ರೇ ಹೋಗಿದ್ವಿ. ಒಂದ್ ಜೆಟ್ಟಿಗೆ 2 ಪೈಪ್, 9 ಜೆಟ್ಟಿಗೆ 18 ಪೈಪ್ ಹಚ್ಚಿ ಮುಂದಕ್ಕೆ ಹಾಕಿದ್ವಿ. ಕರೆಂಟ್ ಬೇರೆ ಬೇಗ ಬಂದಿದ್ಕು, ನಾವು ಇಬ್ರೇ ಹೋಗಿದ್ಕು ವಟ ಓಡಿದ್ದೆ. ಅದೇ ಗ್ಯಾಪ್ ಅಲ್ಲಿ ನಂದು ಬೇರೆ ಈ ವಿಡಿಯೋಗಳು. ಅಷ್ಟು ಜೆಟ್ಟಿ ಎತ್ತಿಟ್ಟು ಎಂಡ್ ಕ್ಯಾಪ್ ಹಾಕಿ ಜೆಟ್ ಆನ್ ಮಾಡಿದ್ವಿ. ಹಂಗೆ ನಮ್ಮ ಅಣ್ಣ ಅಪ್ಪಾಜಿ ಇಬ್ರು ಬಂದು. ಅಲ್ಲಿಂದ ನಾವು ಆಯ್ ಹತ್ರ ಬಂದ್ವಿ. ಜೆಟ್ ಹಚ್ಚಿ ಆರಾಮ್ ಇರ್ಬೋದು ಮಾರೆ. ಈ ಆಯ್ ನೀರ್ ಹಾಸ್ತಿದ್ರೆ ಹುಚ್ಚಿಬಿಟ್ಟು ನಿಚ್ಚೋಳ ಆಗೋದಂತ ಗ್ಯಾರಂಟಿ. ನಾವು ಬೇರೆ 4 ಜನ ಇದ್ವಿ. ಸೊ ಹೆಂಗೋ ಆಯ್ತು. ಏನಾರ ಒಬ್ರು ಇಬ್ರು ಇದ್ರೆ ಎಣ ಬಿದ್ದೋಕಿತ್ತು ಅಷ್ಟೇ. ನೀರ್ ಹಾಸ್ಬೇಕಾರೆ ಕಾಲಂತೂ ದಸ ಉಸುಬ್ನಲ್ಲಿ ಇಟ್ಟಂಗ ಆಗೋದು. ಅದ್ರಲ್ಲೂ ಸಾಲಿಗೂ ಪೈಪ್ ಎತ್ತಿ ಇಡ್ಬೇಕು. ಸದ್ಯಕ್ಕೆ 4 ಜನ ಇದ್ದಕ್ಕೆ ಬಚಾವು. ಇಲ್ಲ ಅಂದಿದ್ರೆ ನನ್ ಕತೆ ವೆಂಕಟರಮಣ ಗೋವಿಂದ. ಅದೇ ಗ್ಯಾಪ್ ಅಲ್ಲಿ ನೀರ್ ಕುಡ್ದು ಚನ್ನಳ್ಳಿ ಹೋಗಿ ಬಂದು ಪಟ್ನ ತಗೊಂಬಂದೆ. ನಮ್ ಡ್ಯಾಡಿಗೆ ಕೊಟ್ಟೆ. ಸ್ವಲ್ಪ ಚಳಿ ಆಗ್ತಿತ್ತಂತೆ, ಅದಕ್ಕೆ ಬೆಂಕಿ ಹಚ್ಚಿ ಸುಡ್ಲಿ ಅಂತ. ನಮ್ ಡ್ಯಾಡಿಗಲ್ಲಪ್ಪ, ಪೈಪು. ಅಲ್ಲಿರೋ ಗೊದ್ದಗಳು, ಬ್ರೋ ನನ್ಗೆ ಈಜಾಡಕ್ ಬರಲ್ಲ, ಸ್ವಲ್ಪ ಕಲಿಸ್ತೀರಾ ಅಂದ್ವು. ಅದಕ್ಕೆ ನಾನು ಟ್ರೈನಿಂಗ್ ಕೊಟ್ಟು ಬದ ಹಚ್ಚಿದೆ. ನೀವು ಯಾರ ಸ್ವಿಮ್ಮಿಂಗ್ ಮಾಡ್ಬೇಕು ಅಂದ್ರೆ ನಂಬರ್ ಕೊಡ್ತೀನಿ, ಕಾಂಟ್ಯಾಕ್ಟ್ ಮಾಡ್ರಿ. 9353 ಗಾಯತ್ರಿ. ನಿಮ್ಗೆ ಇಲ್ಲೆಲ್ಲೂ ಕಲ್ಸಲ್ಲ, ಸೀದಾ ಸಮುದ್ರಕ್ಕೆ ಕರ್ಕೊಂಡು ಹೋಗ್ತೀನಿ. ಯಾಕಂದ್ರೆ ನಿಮ್ಗೆ ಈಜಾಡಕ್ ಬರ್ಲಿಲ್ಲ ಅಂದ್ರೆ ಅಲ್ಲಿರೋ ಸ್ವಿಮ್ಮಿಂಗ್ ದೊಡ್ಡ ಮೀನ್ಗಳು ಹೆಲ್ಪ್ ಮಾಡ್ಬೋದು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಅಲ್ಲಿಂದ ಬಂದು ಕೌವಾಶ್ರೀ ಹಿಡ್ಕೊಂಡು ಹೋದೆ. ಬರಗಾಲದಲ್ಲಿ ಸೋನೆ ಬಂದೇ ಬಿಡ್ತು. ನೀವು ಬಿಡ್ರಿ, ಮನೆಯಲ್ಲಿ ಬೆಚ್ಚಗಿರ್ತೀರಾ. ನಮ್ ಪರಿಸ್ಥಿತಿ ಯಾರಿಗೆ ಹೇಳೋಣ. ನಾನ್ ನೆನ್ಕೊಂಡ್ರು ಪರವಾಗಿಲ್ಲ, ನಮ್ಗೆ ಮಳೆ ಬೇಕು, ಎಷ್ಟಾದ್ರೂ ಮಳೆ ಬರ್ಲಿ. ತುಂಬಾ ದಿನ ಆಗಿತ್ತು ಈ ಜೋಡಿ, ನೀವು ನೋಡಿ ಕಣ್ ತುಂಬ್ಕೊಳ್ಳಿ. ಹಂಗೆ ಅಲ್ಲಿಂದ ಮನೆಗ್ ಬಂದು ದನಗಳನ್ನೆಲ್ಲ ಕಟ್ಟಿದೆ. ದ ವರ್ಲ್ಡ್ ಬೆಸ್ಟ್ ಪರ್ಫ್ಯೂಮ್, ಇದಕ್ಕೆ ಸರಿ ಸಾಟಿನೇ ಇಲ್ಲ. ಇವಾಗಿನ ದುನಿಯಾದಲ್ಲಿ ಇದಕ್ಕಿರೋ ಬೆಲೆ ಒಳ್ಳೊಳ್ಳೆ ಮನ್ಸಿರೋ ಜನಗಳಿಗೂ ಇಲ್ಲ. ಅಲ್ಲಿಂದ ಸೀದಾ ಜಿಮ್ಮಿಗೆ ಲಾಗಿನ್. ಶೋಲ್ಡರ್ ಡೇ ಬಂದ್ರೇನೆ ಖುಷಿ ನನ್ಗೆ. ನನ್ ಬಾಡಿಲಿ ಶೋಲ್ಡರ್ ಮಸಲೇ ಜಾಸ್ತಿ ಚೆನ್ನಾಗಿರೋದು. ಅದನ್ನ ಟ್ರೈನ್ ಮಾಡ್ಬೇಕು ಅಂದ್ರೆ ಎಲ್ಲೆಲ್ಲಿಂದನೋ ಖುಷಿ ಬರುತ್ತೆ. ಇವತ್ತಿಗಿಷ್ಟೇ, ಸಿಗುವ ನಾಳೆ. ಬಾಯ್.